ಅವ್ರ ಜೊತೆಗೆ ಹರ್ಮನ್ಪ್ರೀತ್ ಸಿಂಗ್ ಕೊಟ್ಟಂಥ ಪಾಸ್ ಒಂದು ದೊಡ್ಡದಪ್ಪ ಅಂತ ರಿವರ್ಸ್ ಆಗಿ ಸುಖಜಿತ್ ಸಿಂಗ್ ಚೆಂಡನ್ನು ಹೊಡೆದು ಗೋಲ್ ಸೇರಿಸಿದರು ಅನ್ನುವಂಥದ್ದಕ್ಕೆ ನಾವು ಸಮಾಧಾನ ಮಾಡ್ಕೋಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ದಿಲ್ಪ್ರೀತ್ ಸಿಂಗ್ 2 ಗೋಲ್ ಹೊಡೆದಿದ್ದು ನಾವು ದೊಡ್ಡದಾಗಿ ಹೇಳ್ಕೊಳ್ಳುವಂಥ ಪ್ರಸಂಗ ಬಂದದ. ಇನ್ನು ಈ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ಈ ಜಂಟಿಯಲ್ಲಿ ನಡೆಯುವ ವಿಶ್ವಕಪ್ಗೆ ಇದೇ ಆಗಸ್ಟ್ 14 ಮುಂದಿನ ವರ್ಷದ ಆಗಸ್ಟ್ 14 ಅಂದ್ರೆ 26 ಆಗಸ್ಟ್ 14 ನಾವು ಸೆಲೆಕ್ಷನ್ ಆದೀವಪ್ಪ ಅಂತ ಉಸಿರು ಬಿಡಬೇಕಾಗಿದೆ. ಯಾಕಂದರೆ ಜಗದ 8 ಅಥವಾ 10 ದೇಶಗಳನ್ನು ಆಯ್ಕೆ ಮಾಡ್ತಾಯಿರ್ತಾರೆ ವರ್ಲ್ಡ್ ಕಪ್ಪಿಗೆ. ಅದನ್ನು ನಾವು ಸೇರಿದ್ವಿ ಅನ್ನೋದು ಸಮಾಧಾನ ಏಷ್ಯಾ ಕಪ್ದಿಂದ. ಮತ್ತು ಇಲ್ಲಿವರೆಗೆ ನೋಡಿರಿ ಪಾಕಿಸ್ತಾನ ಡಾಮಿನೆನ್ಸ್ ಕಳ್ಕೊಳ್ತು, ನಾವಂತೂ ಕಳ್ಕೊಂಡಿವಿ. ಯಾಕಂದರೆ ಅದಕ್ಕೆ ಅಷ್ಟು ಬೆಲೆನೂ ಕೊಡಲಿಲ್ಲ. ಬೆಲೆ ಕೊಡೋದು ಅಷ್ಟೇ ಅಲ್ಲ, ಅದಕ್ಕೆ ನಿರ್ಲಕ್ಷ್ಯ ಮಾಡಿದ್ದೀವಿ. ಇವತ್ತು ನೋಡಿರಿ ನಾವು IPL ಮಾಡಿದ್ದೀವಿ, ಕ್ರಿಕೆಟನ್ನು ಯಾವ ರೀತಿಯಾಗಿ ಬೆಳೆಸೋದಕ್ಕಾಗಿ. ಇಂಥದ್ದೊಂದು ನಾವು ಹಾಕಿ ಸಲುವಾಗಿ ಮಾಡಲೇ ಇಲ್ಲ. ಈ ದೇಶದಲ್ಲೇ ಹಾಕಿಯನ್ನು ಬೆಳೆಸೋ ಪ್ರಯತ್ನ ಮಾಡಲೇ ಇಲ್ಲ. ಇವತ್ತು ನೋಡಿರಿ ಯಾವ ರೀತಿಯಾಗಿ ಕ್ರಿಕೆಟರ್ಗಳು ಅಥವಾ ಕ್ರಿಕೆಟ್ ಆಟಗಾರರು ಬೆಳೀತಾ ಇದ್ದಾರೆ ನಮ್ಮಲ್ಲಿ ಅಂತಂದ್ರೆ, ಇವತ್ತು ಜಗದ ಕೆಲವು ದೇಶಗಳಲ್ಲಿ ನಮ್ಮ ದೇಶ ಮೇಲಕ್ಕೆ ಎದ್ದು ನಿಲ್ಲುವಂಥದ್ದು ಪಡೆದಿದ್ರೆ ಅದಕ್ಕೆ ಸರ್ಕಾರದ ಬೆಂಬಲ, ಜನ ಅದನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇರೋದು. ಇವತ್ತು ನಾವು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಬೇಕಾಗಿದೆ. ಮೊದಲು IPL ಅಂತ